ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಪಟ್ಟಕ್ಕಾಗಿ ಪಟ್ಟು ಬಿಡುವಂತೆ ಕಾಣಿಸ್ತಾ ಇಲ್ಲ. ಸಿಎಂ ಪಟ್ಟಕ್ಕಾಗಿ ಪಟ್ಟು ಬಿಡುವಂತೆ ಕಾಣಿಸ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಯಾಗಿ ಟ್ರಬಲ್ ಶೂಟರ್ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಭೇಟಿಯಾಗೋದಕ್ಕೆ ಪದೇ ಪದೇ ಭೇಟಿ ಆಗ್ತಾನೆ ಇದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿಗೆ ಈಗ ಡೇಟ್ ಫಿಕ್ಸ್ ಆಗಿದೆ. ಮಂಗಳವಾರ ದೆಹಲಿಗೆ ಭೇಟಿ ನೀಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೇಂದ್ರ ಜಲಶಕ್ತಿ ಇಲಾಖೆಯ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಇದೇ ವೇಳೆ ಟೈಮ್ ಸಿಕ್ಕಿದ್ರೆ ಹೈಕಮಾಂಡ್ ಅನ್ನ ಭೇಟಿಯಾಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ಒಂದು ಕಡೆ ನಿನ್ನೆ ನಡೆದ ಕೊನೆಯ ದಿನದ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನನ್ನ ಅಲಗಾಡಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ, ನಿಮ್ಮ ಅಪ್ಪನ ಹಣೆಗೂ ಆಗೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟೇ ಬಿಟ್ರು. ಅದಾದ ಮೇಲೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಿರ್ಧಾರ ಏನಿದೆಯೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾಯ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಅಥವಾ ಏನಾದ್ರೂ ಸಿಎಂ ಸ್ಥಾನಕ್ಕೆ ಕಣ್ಣಿಟ್ಟಿದ್ದೀರಾ ಅಂತ ಪ್ರತಿಪಕ್ಷಗಳು ಕೇಳಿದಂತಹ ಪ್ರಶ್ನೆಗೂ ಕೂಡ ಬಹಳ ಮೌನ ವಹಿಸಿದ್ರು. ಅದಾದ್ಮೇಲೆ ಮಧ್ಯ ಡಿನ್ನರ್ ಪಾಲಿಟಿಕ್ಸ್ ಗಳ ಆದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಟೆಂಪಲ್ ರನ್ ಮಾಡಿದ್ರು. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಭೇಟಿ ಮಾಡಿಯೇ ತೀರಬೇಕು ಅಂತ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರು ಒಳಗೊಳಗೆ ತಯಾರಿಯನ್ನ ಮಾಡ್ಕೊಳ್ತಾ ಇರೋದಂತೂ 100% ಹೌದು. ಯಾಕಂತ ಹೇಳಿದ್ರೆ ಮಂಗಳವಾರ ದೆಹಲಿಗೆ ಹೋಗ್ತಾರೆ, ಕೇಂದ್ರ ಜಲಶಕ್ತಿ ಇಲಾಖೆಯ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇಷ್ಟೆಲ್ಲ ಟೈಮ್ ಸಿಕ್ಕಿದ್ಮೇಲೆ ಹೈಕಮಾಂಡ್ ಅನ್ನ ಭೇಟಿ ಆಗದೆ ಬರ್ತಾರಾ ಅಂತ ನಿಮಗೆ ತಿಳಿಸದೆ ನಾವು ಏನೂ ಮಾಡೋದಿಲ್ಲ. ದೆಹಲಿ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಪ್ರತಿಕ್ರಿಯೆ ಇದು. ನಾನಂತೂ ಕದ್ದು ಮುಚ್ಚಿ ಹೋಗೋದಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಸಿಎಂ ಜೊತೆಲೇ ದೆಹಲಿಗೆ ಹೋಗ್ತೀನಿ ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಅಂದ್ರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಎರಡೆರಡು ಬಣಗಳು ಟೀಮ್ ಕಟ್ಕೊಂಡು ಅವರ ಪರವಾಗಿ ಮುಂದಿನ ದಿನದಲ್ಲಿ ಅವ್ರಿಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಹೈಕಮಾಂಡ್ ಭೇಟಿ ಆಗೋದಕ್ಕೆ ಎರಡೆರಡು ಟೀಮ್ನವರು ಹೋದ್ರು. ಮೊದಲ ಬಾರಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಹೋಗ್ತಾರೆ. ಅದಾದ್ಮೇಲೆ ನಯನ ಮೋಟಮ್ಮ ಸೇರಿದಂತೆ ಶರತ್ ಬಚ್ಚೇಗೌಡ ಒಂದಷ್ಟು ಟೀಮ್ 6 ಜನ ಸೇರ್ಕೊಂಡು ಹೋಗ್ತಾರೆ. ಅಷ್ಟೆಲ್ಲ ಆದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ನನ್ನ ಪರವಾಗಿ ಹೋಗಿರೋದಲ್ಲ, ಅವರು ಮಂತ್ರಿ ಆಕಾಂಕ್ಷಿಗಳು ಅಥವಾ ಸಚಿವ ಆಕಾಂಕ್ಷಿಗಳಿದ್ದಾರೆ, ಹಾಗಾಗಿ ಅವ್ರ ಪರವಾಗಿ ಮಾತಾಡೋದಕ್ಕೆ ಹೋಗ್ತಾರೆ ಅಂತ. ಅದಾದ ಮೇಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಕ್ಕೆ ಬಂದ ನಂತರದಲ್ಲಿ ಶಾಸಕ ಹಾಗೆ ಸಚಿವರ ಅಹವಾಲುಗಳು ದೂರನ್ನ ತೆಗೆದುಕೊಂಡು ಹೈಕಮಾಂಡ್ನ ಹತ್ರ ಇಟ್ಟಿದ್ದಾಗಿದೆ. ಈಗೇನಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಹೈಕಮಾಂಡ್ ಭೇಟಿ ಮಾಡಬೇಕು. ಏನ್ ನಡೀತಾ ಇದೆ ರಾಜಕೀಯವಾಗಿ ಬದಲಾವಣೆಗಳು ಆಗತ್ತಾ? ಯಾಕಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಾದ್ರೂ ಆಗತ್ತೆ ಅನ್ನೋದು ಕೆಲವೊಂದಷ್ಟು ನಾಯಕರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಸದ್ಯದ ಮಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಹೋಗ್ತಾ ಇರೋದು ಕದ್ದು ಮುಚ್ಚಿ ಹೋಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಬ್ಬರಿಗೂ ಏನೋ ಹೇಳಿದ್ದಾರೆ, ಅವರು ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ತಿಳಿಸ್ತೇ ನಾವೇನು ಮಾಡಲ್ಲ, ನಾನಂತೂ ಕದ್ದು ಹೋಗಲ್ಲ. ಇಬ್ಬರಿಗೂ ಏನೋ ಹೇಳಿದ್ದಾರೆ, ಅವರು ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ.